ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಬಿಳಿ ಎಳ್ಳಿನ ಚಿಕ್ಕಿಯನ್ನು ಮಾಡ್ತಾ ಇದ್ದೀನಿ. ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟಾಗಿ ಮನೆಯಲ್ಲೇ ಸಹ ನಾವು ಬಿಳಿ ಎಳ್ಳನ್ನು ಬಳಸ್ಕೊಂಡು ಚಿಕ್ಕಿಯನ್ನು ಯಾವ ರೀತಿ ಮಾಡ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬಿಳಿ ಎಳ್ಳು 1 ಕಪ್ಪು, ಬೆಲ್ಲ ಅರ್ಧ ಕಪ್ಪು, 2 ಸ್ಪೂನು ತುಪ್ಪ ತಗೊಂಡಿದ್ದೀನಿ. ಒಂದು ಬಾಣಲಿಗೆ ನಾನು ಎಳ್ಳನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೊತಾ ಇದ್ದೀನಿ. ಇದನ್ನ ಸಣ್ಣ ಉರಿಯಲ್ಲೇ ಹುರ್ಕೊಂಡ್ರೆ ಅದ್ರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ, ಹೀಗೆ ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕು ಅನಿಸುತ್ತೆ. ಈಗ ಗ್ಯಾಸ್ ಬಂದ್ ಮಾಡಿದ್ದೀನಿ. ಒಂದು ಬೌಲಿಗೆ ತಕ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿಯಲ್ಲಿ ಮತ್ತೆ 2 ಸ್ಪೂನು ತುಪ್ಪ ಹಾಕಿ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಕರಗಿಸ್ಕೊಂಡು ಪಾಕ ಮಾಡ್ಕೋಬೇಕು. ನೋಡಿ, ಹೀಗೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಇವಾಗ ಬೆಲ್ಲ ಎಲ್ಲ ಕರಗಿದೆ. ನಿಧಾನಕ್ಕೀಗ ಪಾಕ ಆಗ್ತಾ ಇದೆ. ಇದು ಪಾಕನ ಕಂಡುಹಿಡಿಯೋದು ಒಂದು ಸ್ವಲ್ಪ ನೀರಿಗೆ ಈ ಥರ ಹಾಕಿ ಈ ಥರ ಉಂಡೆ ಕಟ್ಟಂಗೆ ಬಂದರೆ ಅದು ಪರ್ಫೆಕ್ಟ್ ಆಗಿದೆ ಅಂತ. ಇವಾಗ ನಾನು ಇದಕ್ಕೆ ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಗಟ್ಟಿ ಆಗಿಬಿಡುತ್ತೆ, ಹಾಗಾಗಿ ನಾವು ಬೇಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿ ಆದರೆ ಆಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ, ಹಾಗಾಗಿ ಬೇಗ ಬೇಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೀಗೆ ಚೆನ್ನಾಗಿ ನಾನು ಎಲ್ಲ ಕಡೆನೂ ಬೆಲ್ಲದ ಪಾಕ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ಆಗ್ತಾ ಬಂದಿದೆ. ನೋಡಿ, ಕಟ್ಟೆಗೆ ನಾನು ತುಪ್ಪ ಹಚ್ಚಿ ಇಟ್ಕೊಂಡಿದ್ದೆ. ಇವಾಗ ಇದನ್ನು ನಾನು ಸೆಟ್ ಮಾಡ್ಕೊತಾ ಇದ್ದೀನಿ, ಇಲ್ಲಾಂದರೆ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ. ಹೀಗೆ ಸೈಡೆಲ್ಲ ನಾನು ಸೆಟ್ ಮಾಡಿಕೊಂಡು ಈಗ ಲತ್ತಣಿಗೆಯಿಂದ ನಾನು ಅದನ್ನು ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಸೈಡೆಲ್ಲ ದಪ್ಪ ಇರುತ್ತಲ್ಲ, ಹೀಗೆ ಜೋರಾಗೆ ಪ್ರೆಸ್ ಮಾಡ್ಕೋಬೇಕು. ಇದಾಗಿದ ತಕ್ಷಣವೇ ಬೇಗ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಫುಲ್ ಗಟ್ಟಿ ಆಗಿಬಿಡುತ್ತೆ. ನೋಡಿ, ನಾನು ಈ ಥರ ಈಗ ಕಟ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿಬಿಡ್ತೀನಿ, ಮತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿ ಆದಮೇಲೆ ಪೀಸ್ ಮಾಡ್ಕೊತೀನಿ. ನೋಡಿ, ನಾನೀಗ ಎಲ್ಲವನ್ನೂ ಮಾರ್ಕ್ ಮಾಡಿ ಇಟ್ಕೊಂಡೆ. ಇವಾಗ ಒಂದು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೇ ನೋಡಿ. ನೋಡಿ, ಸೇಮ್ ಅಂಗಡಿ ಥರನೇ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಹಠ ಮಾಡಿದಾಗ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಎಲ್ಲವೂ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದ್ದಾವೆ. ಒಂದು ಬೌಲ್ ಬಿಳಿ ಎಳ್ಳಿಂದ ನೋಡಿ ಇಷ್ಟು ಚಿಕ್ಕಿ ಬಂದಿದ್ದಾವೆ. ಸೇಮ್ ಅಂಗಡಿಯಲ್ಲಿ ಹೇಗಿರುತ್ತೋ ಅದೇ ಥರ ಬಂದಿದೆ, ಮತ್ತು ಅಷ್ಟೇ ಚೆನ್ನಾಗಿ ರುಚಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಎಳ್ಳನ್ನ ನಾವು ಜಾಸ್ತಿ ಆಹಾರದಲ್ಲಿ ಬಳಸಬೇಕಾಗುತ್ತೆ. ಇದು ಮೂಳೆಗೆ ತುಂಬ ಒಳ್ಳೆಯದು ಅಂತಾರೆ. ಹಾಗಾಗಿ ನಾವು ಎಳ್ಳನ್ನ ನಾವು ಅಡುಗೆಯಲ್ಲಿ ಬಳಸ್ಕೊಳ್ಳೋದ್ರಿಂದ ಒಳ್ಳೆಯದೇ ಆಗುತ್ತೆ. ಮತ್ತು ಈ ಥರ ನಾವು ಚಿಕ್ಕಿ ಮಾಡಿ ತಿನ್ನೋದ್ರಿಂದನೂ ಸಹ ಆರೋಗ್ಯ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ನೋಡಿ, ಸೇಮ್ ಅಂಗಡಿಯಲ್ಲಿರೋ ಥರನೇ ಬಂದಿದೆ, ಮತ್ತು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.